ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಹಣದ ಕೊರತೆ ಹೊರೆ ಆಗ್ತಿದೆ ಅಂತ ಹೇಳ್ತಿರುವ ಸರ್ಕಾರ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಕೊಟ್ಟ ಹೇಳಿಕೆ. ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಿದೆ ಅನ್ನೋ ಸೂಚನೆ ಲಭ್ಯವಾಗ್ತಾ ಇದೆ. ಆದರೆ ಇದರ ನಡುವೆ ಮುಖ್ಯಮಂತ್ರಿಗಳ ನಿವಾಸ, ಅದರ ರಿನೋವೇಷನ್ಗೆ ಕೋಟಿ ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ನಿವಾಸ ಕಾವೇರಿ ನವೀಕರಣಕ್ಕೆ 2.65 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಲೋಕೋಪಯೋಗಿ ಇಲಾಖೆಯಿಂದ ಇದಕ್ಕೆ ಅನುಮತಿ ಕೂಡ ಸಿಕ್ಕಿದೆಯಂತೆ. PWD ಇಲಾಖೆಯಿಂದ ಅಂದಾಜು ವೆಚ್ಚ ಸಲ್ಲಿಕೆ ಮಾಡಲಾಗಿದ್ದು 1.7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ, ರೂಮ್, ಅಡುಗೆ ಮನೆ, ಹಾಗೆ 89 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಟರ್ ಪಾಯಿಂಟ್, ಎಲೆಕ್ಟ್ರಿಕ್ ವರ್ಕ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಹಣ ಇಲ್ಲ ಅಂತ ಹೇಳಿ ಸಚಿವರೇ ಮಾತನಾಡ್ತಿರೋ ಸಂದರ್ಭದಲ್ಲಿ, ಸರ್ಕಾರದ ಖಜಾನೆ ಮೇಲೆ ಹೊರೆ ಆಗ್ತಿದೆ ಗ್ಯಾರಂಟಿ ಅಂತ ಹೇಳ್ತಿರೋ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳ ನಿವಾಸ, ಅದರ ನವೀಕರಣ, ಇದಕ್ಕೆ ಕೋಟಿ ಕೋಟಿ ಖರ್ಚು ಮಾಡೋದು ಸರಿನಾ ಅಂತ? ಸ್ಮಿತಾ, ಗ್ಯಾರಂಟಿ ಯೋಜನೆಗಳು ಭಾರ ಅಂತ ಖುದ್ದು ಗೃಹ ಸಚಿವ ಪರಮೇಶ್ವರ್ ಹೇಳಿರುವಂಥದ್ದು. ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ಸಂಬಂಧಪಟ್ಟಂತೆ ಸರಿದೂಗಿಸಲು ಅರಸಾಹಸ ಪಡ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ನಿವಾಸ ಕಾವೇರಿ ನಿವಾಸಕ್ಕೆ ನವೀಕರಣ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೆ ಸಾಕಷ್ಟು ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖ ಇಲ್ಲಿ ಗಮನಿಸಬೇಕಾಗಿರೋದಂದ್ರೆ 1,70,00,000 ಖರ್ಚು ಮಾಡ್ತಾ ಇರುವಂಥದ್ದು. ಈಗಾಗಲೇ ಕೂಡ ನವೀಕರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸಕ್ಕೆ ಹೋದ ಬಳಿಕ ಒಂದಷ್ಟು ನವೀಕರಣ ಆಗಿರುವಂಥದ್ದು. ಏನು ಲಾನ್ನಲ್ಲಿ ಹೊಸ ಒಂದು ರೂಮನ್ನು ಕಟ್ಟಿರುವಂಥದ್ದು, ಹಾಲನ್ನು ಕಟ್ಟಿರುವಂಥದ್ದು, ಅದೇ ರೀತಿ ಬೇರೆ ಬೇರೆ ಸೋಫಾಗಳನ್ನು ಕೂಡ ಹಾಕಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಕಳೆದ ಇತ್ತೀಚೆಗೆ ಒಂದು ಲೋಕೋಪಯೋಗಿ ಇಲಾಖೆಯಿಂದ ಒಂದು ಎಸ್ಟಿಮೇಟ್ ಅನ್ನು ಸಲ್ಲಿಸಲಾಗಿದೆ. ಅದರಲ್ಲಿ ಕಿಚನ್ ರೂಮು, ಟಾಯ್ಲೆಟ್ ಮತ್ತು ಅಡುಗೆ ಮನೆ ಸಂಬಂಧಪಟ್ಟಂತೆ ಪರಿಕರಗಳ ಹೊಸದಾಗಿ ತರುವಂಥದ್ದು, ಜೊತೆಗೆ ಎಲೆಕ್ಟ್ರಿಕ್, ಈ ರೀತಿ ಸೇರಿದಂತೆ ಒಟ್ಟು 1,77,00,000 ಸಂಬಂಧಪಟ್ಟಂತೆ ಒಂದು ಎಸ್ಟಿಮೇಟ್ ಅನ್ನು ಸಲ್ಲಿಸಿರುವಂಥದ್ದು. ಅಂದರೆ ಸಚಿವರು ಸೇರಿದಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಆ ಮನೆಗಳ ನವೀಕರಣ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಅವರು ಈ ಪ್ರಸ್ತಾವನೆಯನ್ನು ಕೊಟ್ಟಿರುವಂಥದ್ದು, ಎಸ್ಟಿಮೇಟ್ ಅನ್ನು ಕೊಟ್ಟಿರುವಂಥದ್ದು. ಪ್ರಶ್ನೆ ಬಂದಿರುವಂಥದ್ದು, ಇಷ್ಟೊಂದು ದುಂದು ವೆಚ್ಚ ಬೇಕಾಗಿತ್ತಾ ಅನ್ನುವಂಥದ್ದು. ಸಹಜವಾಗಿ ಅಂದರೆ ಮನೆ ನವೀಕರಣ, ಅಗತ್ಯಕ್ಕೆ ತಕ್ಕಂತೆ ನವೀಕರಣ ಮಾಡುವಂಥದ್ದು, ಅವೆಲ್ಲವೂ ಕೂಡ ಅವರ ಪರಮಾಧಿಕಾರಕ್ಕೆ ಬಿಟ್ಟಿರುವಂಥದ್ದು. ಆದರೆ ವೆಚ್ಚಕ್ಕೂ ಮತ್ತು ದುಂದು ವೆಚ್ಚಕ್ಕೂ ಸಾಕಷ್ಟು ವ್ಯತ್ಯಾಸ ಇರುವಂಥ ಹಿನ್ನೆಲೆಯಲ್ಲಿ ಇಂತಹ ದುಂದು ವೆಚ್ಚ ಬೇಕಾಗಿತ್ತಾ, ಜನಸಾಮಾನ್ಯ ತೆರಿಗೆ ದುಡ್ಡು ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಸ್ಮಿತಾ, ವಿಜಯ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸಿಂಪಲ್ಲು, ಹಾಗೆ ಜನರ ಪರವಾಗಿ ಕಾಳಜಿ ಇರುವವರು, ಈ ರೀತಿ ಆಡಂಬರ ಇತ್ಯಾದಿಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋರು, ಇಂಥದ್ದೊಂದು ಕಲ್ಪನೆ ಇದ್ದೇ ಇದೆ, ಹಾಗೆ ನಡ್ಕೊಂಡಿದ್ದಾರೆ ಕೂಡ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಆಗ್ತಿದೆಯೋ? ಅವರೇ ವಾಸ ಮಾಡುವಂತಹ ಅಧಿಕೃತ ನಿವಾಸ ಅವರು ಗಮನಕ್ಕೆ ಬಂದು ಕೂಡ ಈ ಮಟ್ಟಿನಲ್ಲಿ ವೆಚ್ಚ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದು ಹೇಗೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಡಾಕ್ಯುಮೆಂಟ್ ಕೂಡ ಇದೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಈ ಕಾಮಗಾರಿಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಟ್ಟ ಬಗ್ಗೆ ತಮ್ಮ ಹತ್ರನೂ ಇದೆ ವಿಜಯ್. ಆ ಕಾಪಿ ಎಕ್ಸ್ಪ್ಲೈನ್ ಮಾಡಬಹುದಾ? ಎಷ್ಟು ಖರ್ಚು, ಏನೆಲ್ಲ ನವೀಕರಣ, ಮುಖ್ಯಮಂತ್ರಿಗಳ ಗಮನಕ್ಕೆ ಇದೆಯಾ ಇಲ್ವಾ ಇದು ಅಂತ ಹೇಳಿ? ಸ್ಮಿತಾ, ಖಂಡಿತವಾಗ್ಲೂ ಕೂಡ ಅಂದರೆ ಮುಖ್ಯಮಂತ್ರಿ ಗಮನಕ್ಕೆ ಬಂದಿರುತ್ತೋ ಇಲ್ಲೋ ಅನ್ನುವಂಥದ್ದು ಕೂಡ ಬಹುತೇಕವಾಗಿ, ಯಾಕಂದರೆ ಆ ಇಲಾಖೆಯ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆ ಈ ಒಂದು ವೆಚ್ಚವನ್ನು ಕೊಟ್ಟಿರುವಂಥದ್ದು. ಮತ್ತು ಸಹಜವಾಗಿ ಪ್ರತಿಯೊಂದು ಕೆಲಸ ನಡೀಬೇಕಾದ್ರೆ ಪ್ರತಿಯೊಂದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಾಡೋದಲ್ಲ. ಆದರೆ ಇದರ ಅರಿವು ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಅಂದರೆ 176 ಲಕ್ಷ, ಅಂದರೆ 1,76,00,000. ಅದರಲ್ಲಿ ಕಿಚನ್ ರೂಮು, ಅದಕ್ಕೆ ರೂಮು ಮತ್ತು ಬಾತ್ರೂಮು, ಅಂದರೆ ಟಾಯ್ಲೆಟು, ಈ ರೀತಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು 1 ಕೋಟಿಯನ್ನು ವೆಚ್ಚ ಮಾಡಿರುವಂಥದ್ದು, ಅಂದರೆ ವೆಚ್ಚ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಅದೇ ರೀತಿ ಕಿಚನ್ ಐಟಮ್ಸು, ಲೈಟಿಂಗು, ಇದಕ್ಕೆ 77 ಲಕ್ಷವನ್ನು AC, ಇದಕ್ಕೆ 77 ಲಕ್ಷ ಖರ್ಚು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಪ್ರಶ್ನೆ ಉದ್ಭವ ಆಗುವಂಥದ್ದು ಸ್ಮಿತಾ, ಈಗಾಗಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 1 ವರ್ಷದ ಹಿಂದೆ, ಅಂದರೆ ಮುಖ್ಯಮಂತ್ರಿಯಾಗಿ ಕಾವೇರಿ ನಿವಾಸಕ್ಕೆ ಹೋದ ಬಳಿಕ ಒಂದಷ್ಟು ಕಾವೇರಿ ನಿವಾಸವನ್ನು ಒಂದಷ್ಟು ನವೀಕರಣ ಮತ್ತು ಅದಕ್ಕೆ ಸಂಬಂಧಪಟ್ಟ ಸೋಫಾಗಳು ಸೇರಿದಂತೆ ಒಂದಷ್ಟು ನವೀಕರಣ ಮಾಡಿರುವಂಥದ್ದು. ಅದಕ್ಕೆ ಕೂಡ ಸಾಕಷ್ಟು ಕೂಡ ಖರ್ಚಾಗಿರುವಂಥದ್ದು. ಈಗ ಮತ್ತೊಮ್ಮೆ ಇದರ ಅವಶ್ಯಕತೆ ಇತ್ತಾ? ಒಂದು ವೇಳೆ ಅವಶ್ಯಕತೆ ಇದ್ದರೂ ಕೂಡ 1,70,00,000 ಅಂದರೆ ಅಂದರೆ ಸರಿಸುಮಾರು ಮನೆಯನ್ನು ಕೂಡ ಕಟ್ಬಿಡ್ಬೋದು. ಅಂಥ ವೆಚ್ಚಕ್ಕೆ ಈಗ ಯಾಕೆ ಮುಂದಾಗ್ತಾ ಇರುವಂಥದ್ದು ಅನ್ನುವಂಥದ್ದು. ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಹೇಳಿಕೆ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಈ ರೀತಿಯ ದುಂದು ವೆಚ್ಚ ಬೇಕಾಗಿತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಸ್ಮಿತಾ.
ರೈಟ್, ಧನ್ಯವಾದ ವಿಜಯ್. ಮಾಹಿತಿಗಾಗಿ ಪ್ರತಿ ಇದೆ ನಮ್ಮ ಹತ್ರ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಯಾವ್ಯಾವ ಕಾಮಗಾರಿಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಲಾಗಿದೆ. ಅದರಲ್ಲೂ ನೇರವಾಗಿ ಎಷ್ಟು ಖರ್ಚಾಗಲಿಕ್ಕೆ ಅಂದಾಜು ಮಾಡಲಾಗಿದೆ ಅನ್ನೋದನ್ನು ಕೂಡ ಈ ಡಾಕ್ಯುಮೆಂಟಲ್ಲಿ ತೋರಿಸಲಾಗ್ತಾ ಇದೆ. ನೀವೆಲ್ಲಿ ಗಮನಿಸಬಹುದು, ಕಾವೇರಿ ನಿವಾಸದಲ್ಲಿ ಆಗಬೇಕಾಗಿರುವ ರಿನ್ಯೂವಲ್ ಕೆಲಸಗಳು, ಅದರಲ್ಲೂ ಸರ್ವೆಂಟ್ ರೂಮ್, ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ರೂಮು, ಅದರಲ್ಲಿ ಒಂದು ಟಾಯ್ಲೆಟ್ ಕಟ್ಟಿಸ್ಬೇಕು, ಹಾಗೆ ರೂಮ್ ಇರಬೇಕು, ಅದರಲ್ಲಿ ಸ್ಟೋರೇಜ್ ರ್ಯಾಕ್ಗಳಿರಬೇಕು, ಜೊತೆಗೆ ಕಿಚನ್ ಐಟಮ್ಗಳಿರಬೇಕು, ಯುಟೆನ್ಸಿಲ್ಸ್ ಇರಬೇಕು, ಅದರ ಜೊತೆಯಲ್ಲಿ ಎಲೆಕ್ಟ್ರಿಕ್ ವರ್ಕ್ಗಳನ್ನು ಇನ್ನೂ ಬೆಟರ್ ಮಾಡಬೇಕು ಅಂಥೇಳಿ ಇದರ ಲೆಕ್ಕ ಇಲ್ಲಿ ಕೊಟ್ಟಿರೋದು 176.20 ಲಕ್ಷ ಕೋಟಿ ಲೆಕ್ಕದಲ್ಲಿದೆ. ಸರ್ವೆಂಟ್ಸ್ ರೂಮ್ ಅಂದರೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಕೆಲಸ ಮಾಡುವವರ ಕೊಠಡಿಯ ನವೀಕರಣಕ್ಕೆ 176.20 ಲಕ್ಷ ರೂಪಾಯಿ ವೆಚ್ಚ ಮಾಡಲಿಕ್ಕೆ ಸಿದ್ಧವಾಗಿದೆ ಸರ್ಕಾರ. ಇದರ ಜೊತೆಯಲ್ಲೇ ಇಂಟರ್ನಲ್ ವೈರಿಂಗು, ಲೈಟಿಂಗು, ಹಾಗೆ ಇದರ ಜೊತೆಯಲ್ಲಿ ವಾಟರ್ ಹೀಟರು ಇತ್ಯಾದಿ ಎಲೆಕ್ಟ್ರಿಕ್ ವರ್ಕ್, ಏರ್ ಕಂಡೀಷನ್ ವರ್ಕ್, ಇದಕ್ಕಾಗಿ ಕುಮಾರಕೃಪಾ ರೋಡ್ನಲ್ಲಿರುವ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ 89 ಲಕ್ಷ ರೂಪಾಯಿ, ಟೋಟಲ್ ಆಗಿ 265.20 ಲಕ್ಷ ರೂಪಾಯಿಗಳ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಕಾಮಗಾರಿಗೆ. ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸ ಬರಿಯಾಗಿದೆ, ಇದರ ಜೊತೆಯಲ್ಲಿ ಗ್ಯಾರಂಟಿಗಳು ಹೊರೆಯಾಗ್ತಿದೆ ಅಂತ ಹೇಳಿ ಗೃಹ ಸಚಿವರೇ ಹೇಳಿಕೆ ನೀಡ್ತಿರುವಾಗ ಈ ವೆಚ್ಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಹಣದ ಕೊರತೆ ಹೊರೆ ಆಗ್ತಿದೆ ಅಂತ ಹೇಳ್ತಿರುವ ಸರ್ಕಾರ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಕೊಟ್ಟ ಹೇಳಿಕೆ, ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಿದೆ ಅನ್ನೋ ಸೂಚನೆ ಲಭ್ಯವಾಗ್ತಾ ಇದೆ. ಆದರೆ ಇದರ ನಡುವೆ ಮುಖ್ಯಮಂತ್ರಿಗಳ ನಿವಾಸ, ಅದರ ರಿನೋವೇಷನ್ಗೆ ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ನಿವಾಸ ಕಾವೇರಿ ನವೀಕರಣಕ್ಕೆ 2.65 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಲೋಕೋಪಯೋಗಿ ಇಲಾಖೆಯಿಂದ ಇದಕ್ಕೆ ಅನುಮತಿ ಕೂಡ ಸಿಕ್ಕಿದೆಯಂತೆ. PWD ಇಲಾಖೆಯಿಂದ ಅಂದಾಜು ವೆಚ್ಚ ಸಲ್ಲಿಕೆ ಮಾಡಲಾಗಿದ್ದು 1.7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ, ರೂಮ್, ಅಡುಗೆ ಮನೆ, ಹಾಗೆ 89 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಟರ್ ಪಾಯಿಂಟ್, ಎಲೆಕ್ಟ್ರಿಕ್ ವರ್ಕ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಹಣ ಇಲ್ಲ ಅಂತ ಹೇಳಿ ಸಚಿವರೇ ಮಾತನಾಡ್ತಿರೋ ಸಂದರ್ಭದಲ್ಲಿ, ಸರ್ಕಾರದ ಖಜಾನೆ ಮೇಲೆ ಹೊರೆ ಆಗ್ತಿದೆ ಗ್ಯಾರಂಟಿ ಅಂತ ಹೇಳ್ತಿರೋ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳ ನಿವಾಸ ಅದರ ನವೀಕರಣ ಇದಕ್ಕೆ ಕೋಟಿ ಖರ್ಚು ಮಾಡೋದು ಸರಿನಾ ಅಂತ? ಸ್ಮಿತಾ, ಗ್ಯಾರಂಟಿ ಯೋಜನೆಗಳು ಭಾರ ಅಂತ ಖುದ್ದು ಗೃಹ ಸಚಿವ ಪರಮೇಶ್ವರ್ ಹೇಳಿರುವಂಥದ್ದು. ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ಸಂಬಂಧಪಟ್ಟಂತೆ ಸರಿದೂಗಿಸಲು ಹರಸಾಹಸ ಪಡ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ನಿವಾಸ ಕಾವೇರಿ ನಿವಾಸಕ್ಕೆ ನವೀಕರಣ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೆ ಸಾಕಷ್ಟು ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖ ಒಂದು ಇಲ್ಲಿ ಗಮನಿಸಬೇಕಾಗಿರೋದಂದ್ರೆ 1,70,00,000 ಖರ್ಚು ಮಾಡ್ತಾ ಇರುವಂಥದ್ದು. ಈಗಾಗಲೇ ಕೂಡ ನವೀಕರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸಕ್ಕೆ ಹೋದ ಬಳಿಕ ಒಂದಷ್ಟು ನವೀಕರಣ ಆಗಿರುವಂಥದ್ದು. ಏನು ಲಾನ್ನಲ್ಲಿ ಹೊಸ ಒಂದು ರೂಮನ್ನು ಕಟ್ಟಿರುವಂಥದ್ದು, ಹಾಲನ್ನು ಕಟ್ಟಿರುವಂಥದ್ದು, ಅದೇ ರೀತಿ ಬೇರೆ ಬೇರೆ ಸೋಫಾಗಳನ್ನು ಕೂಡ ಹಾಕಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಕಳೆದ ಇತ್ತೀಚೆಗೆ ಒಂದು ಲೋಕೋಪಯೋಗಿ ಇಲಾಖೆಯಿಂದ ಒಂದು ಎಸ್ಟಿಮೇಟ್ ಅನ್ನು ಸಲ್ಲಿಸಲಾಗಿದೆ. ಅದರಲ್ಲಿ ಕಿಚನ್ ರೂಮು, ಟಾಯ್ಲೆಟ್ಟು ಮತ್ತು ಅಡುಗೆ ಮನೆ ಸಂಬಂಧಪಟ್ಟಂತೆ ಪರಿಕರಗಳ ಹೊಸದಾಗಿ ತರುವಂಥದ್ದು, ಜೊತೆಗೆ ಎಲೆಕ್ಟ್ರಿಕ್, ಈ ರೀತಿ ಸೇರಿದಂತೆ ಒಟ್ಟು 1,77,00,000 ಸಂಬಂಧಪಟ್ಟಂತೆ ಒಂದು ಎಸ್ಟಿಮೇಟ್ ಅನ್ನು ಸಲ್ಲಿಸಿರುವಂಥದ್ದು. ಅಂದರೆ ಸಚಿವರು ಸೇರಿದಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಆ ಮನೆಗಳ ನವೀಕರಣ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಅವರು ಈ ಪ್ರಸ್ತಾವನೆಯನ್ನು ಕೊಟ್ಟಿರುವಂಥದ್ದು, ಎಸ್ಟಿಮೇಟ್ ಅನ್ನು ಕೊಟ್ಟಿರುವಂಥದ್ದು. ಪ್ರಶ್ನೆ ಬಂದಿರುವಂಥದ್ದು, ಇಷ್ಟೊಂದು ದುಂದು ವೆಚ್ಚ ಬೇಕಾಗಿತ್ತಾ ಅನ್ನುವಂಥದ್ದು. ಸಹಜವಾಗಿ ಅಂದರೆ ಮನೆ ನವೀಕರಣ, ಅಗತ್ಯಕ್ಕೆ ತಕ್ಕಂತೆ ನವೀಕರಣ ಮಾಡುವಂಥದ್ದು ಅವೆಲ್ಲವೂ ಕೂಡ ಅವರ ಪರಮಾಧಿಕಾರಕ್ಕೆ ಬಿಟ್ಟಿರುವಂಥದ್ದು. ಆದರೆ ವೆಚ್ಚಕ್ಕೂ ಮತ್ತು ದುಂದು ವೆಚ್ಚಕ್ಕೂ ಸಾಕಷ್ಟು ವ್ಯತ್ಯಾಸ ಇರುವಂಥ ಹಿನ್ನೆಲೆಯಲ್ಲಿ ಇಂತಹ ದುಂದು ವೆಚ್ಚ ಬೇಕಾಗಿತ್ತಾ, ಜನಸಾಮಾನ್ಯರ ತೆರಿಗೆ ದುಡ್ಡು ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಸ್ಮಿತಾ, ವಿಜಯ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸಿಂಪಲ್ಲು, ಹಾಗೆ ಜನರ ಪರವಾಗಿ ಕಾಳಜಿ ಇರುವವರು, ಈ ರೀತಿ ಆಡಂಬರ ಇತ್ಯಾದಿಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋರು, ಇಂಥದ್ದೊಂದು ಕಲ್ಪನೆ ಇದ್ದೇ ಇದೆ, ಹಾಗೆ ನಡ್ಕೊಂಡಿದ್ದಾರೆ ಕೂಡ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಆಗ್ತಿದೆಯೋ? ಅವರೇ ವಾಸ ಮಾಡುವಂತಹ ಅಧಿಕೃತ ನಿವಾಸ ಅವರು ಗಮನಕ್ಕೆ ಬಂದು ಕೂಡ ಈ ಮಟ್ಟಿನಲ್ಲಿ ವೆಚ್ಚ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ಹೇಗೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಡಾಕ್ಯುಮೆಂಟ್ ಕೂಡ ಇದೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಈ ಕಾಮಗಾರಿಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಟ್ಟ ಬಗ್ಗೆ ತಮ್ಮ ಹತ್ರನೂ ಇದೆ ವಿಜಯ್, ಆ ಕಾಪಿ ಎಕ್ಸ್ಪ್ಲೈನ್ ಮಾಡಬಹುದಾ? ಎಷ್ಟು ಖರ್ಚು, ಏನೆಲ್ಲ ನವೀಕರಣ, ಮುಖ್ಯಮಂತ್ರಿಗಳ ಗಮನಕ್ಕೆ ಇದೆಯಾ ಇಲ್ವಾ ಇದು ಅಂತ ಹೇಳಿ?
ಮಿತಾ ಖಂಡಿತವಾಗ್ಲೂ ಕೂಡ ಅಂದ್ರೆ ಮುಖ್ಯಮಂತ್ರಿ ಗಮನಕ್ಕೆ ಬಂದಿರುತ್ತೋ ಇಲ್ಲೋ ಅನ್ನುವಂಥದ್ದು ಕೂಡ ಬಹುತೇಕವಾಗಿ, ಯಾಕಂದ್ರೆ ಆ ಇಲಾಖೆಯ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆ ಈ ಒಂದು ವೆಚ್ಚವನ್ನ ಕೊಟ್ಟಿರುವಂಥದ್ದು. ಮತ್ತು ಸಹಜವಾಗಿ ಪ್ರತಿಯೊಂದು ಕೆಲಸ ನಡೀಬೇಕಾದ್ರೆ ಪ್ರತಿಯೊಂದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಾಡೋದಲ್ಲ. ಆದರೆ ಇದರ ಅರಿವು ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ. ಯಾಕಂದ್ರೆ ಇಲ್ಲಿ ಕೊಟ್ಟಿರುವಂಥದ್ದು ಒಂದು ಅಂದರೆ 176 ಲಕ್ಷ, ಅಂದರೆ 1,76,00,000. ಅದರಲ್ಲಿ ಕಿಚನ್ ರೂಮು, ಅದಕ್ಕೆ ರೂಮು ಮತ್ತು ಬಾತ್ರೂಮು, ಅಂದರೆ ಟಾಯ್ಲೆಟು, ಈ ರೀತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸುಮಾರು 1 ಕೋಟಿಯನ್ನು ವೆಚ್ಚ ಮಾಡಿರುವಂಥದ್ದು, ಅಂದರೆ ವೆಚ್ಚ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಅದೇ ರೀತಿ ಏನು ಕಿಚನ್ ಐಟಮ್ಸು, ಲೈಟಿಂಗು, ಇದಕ್ಕೆ 77 ಲಕ್ಷವನ್ನು AC, ಇದಕ್ಕೆ 77 ಲಕ್ಷ ಖರ್ಚು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಪ್ರಶ್ನೆ ಉದ್ಭವ ಆಗುವಂಥದ್ದು ಸ್ಮಿತಾ, ಈಗಾಗಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 1 ವರ್ಷದ ಹಿಂದೆ, ಅಂದರೆ ಮುಖ್ಯಮಂತ್ರಿಯಾಗಿ ಕಾವೇರಿ ನಿವಾಸಕ್ಕೆ ಹೋದ ಬಳಿಕ ಒಂದಷ್ಟು ಕಾವೇರಿ ನಿವಾಸವನ್ನು ಒಂದಷ್ಟು ನವೀಕರಣ ಮತ್ತು ಅದಕ್ಕೆ ಸಂಬಂಧಪಟ್ಟ ಸೋಫಾಗಳು ಸೇರಿದಂತೆ ಒಂದಷ್ಟು ನವೀಕರಣ ಮಾಡಿರುವಂಥದ್ದು. ಅದಕ್ಕೆ ಕೂಡ ಸಾಕಷ್ಟು ಕೂಡ ಖರ್ಚಾಗಿರುವಂಥದ್ದು. ಈಗ ಮತ್ತೊಮ್ಮೆ ಇದರ ಅವಶ್ಯಕತೆ ಇತ್ತಾ? ಒಂದು ವೇಳೆ ಅವಶ್ಯಕತೆ ಇದ್ದರೂ ಕೂಡ 1,70,00,000 ಅಂದರೆ ಒಂದು ಅಂದರೆ ಸರಿಸುಮಾರು ಮನೆಯನ್ನು ಕೂಡ ಕಟ್ಬಿಡ್ಬೋದು. ಅಂಥ ವೆಚ್ಚಕ್ಕೆ ಈಗ ಯಾಕೆ ಮುಂದಾಗ್ತಾ ಇರುವಂಥದ್ದು ಅನ್ನುವಂಥದ್ದು. ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಹೇಳಿಕೆ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲಿ ಈ ರೀತಿಯ ದುಂದು ವೆಚ್ಚ ಬೇಕಾಗಿತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್. ಮಾಹಿತಿಗಾಗಿ ಪ್ರತಿ ಇದೆ ನಮ್ಮ ಹತ್ರ. ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಯಾವ್ಯಾವ ಕಾಮಗಾರಿಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಲಾಗಿದೆ. ಅದರಲ್ಲೂ ನೇರವಾಗಿ ಎಷ್ಟು ಖರ್ಚಾಗಲಿಕ್ಕೆ ಅಂದಾಜು ಮಾಡಲಾಗಿದೆ ಅನ್ನೋದನ್ನು ಕೂಡ ಈ ಡಾಕ್ಯುಮೆಂಟಲ್ಲಿ ತೋರಿಸಲಾಗ್ತಾ ಇದೆ. ನೀವೆಲ್ಲಿ ಗಮನಿಸಬಹುದು, ಕಾವೇರಿ ನಿವಾಸದಲ್ಲಿ ಆಗಬೇಕಾಗಿರುವ ರಿನ್ಯೂವಲ್ ಕೆಲಸಗಳು, ಅದರಲ್ಲೂ ಸರ್ವೆಂಟ್ ರೂಮ್, ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ರೂಮು, ಅದರಲ್ಲಿ ಒಂದು ಟಾಯ್ಲೆಟ್ ಕಟ್ಟಿಸ್ಬೇಕು, ಹಾಗೆ ರೂಮ್ ಇರಬೇಕು, ಅದರಲ್ಲಿ ಸ್ಟೋರೇಜ್ ರ್ಯಾಕ್ಗಳಿರಬೇಕು, ಜೊತೆಗೆ ಕಿಚನ್ ಐಟಮ್ಗಳಿರಬೇಕು, ಯುಟೆನ್ಸಿಲ್ಸ್ ಇರಬೇಕು, ಅದರ ಜೊತೆಯಲ್ಲಿ ಎಲೆಕ್ಟ್ರಿಕ್ ವರ್ಕ್ಗಳನ್ನು ಇನ್ನೂ ಬೆಟರ್ ಮಾಡಬೇಕು ಅಂಥೇಳಿ ಇದರ ಲೆಕ್ಕ ಇಲ್ಲಿ ಕೊಟ್ಟಿರೋದು 176.20 ಲಕ್ಷ, ಕೋಟಿ ಲೆಕ್ಕದಲ್ಲಿದೆ. ಸರ್ವೆಂಟ್ಸ್ ರೂಮ್ ಅಂದರೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಕೆಲಸ ಮಾಡುವವರ ಕೊಠಡಿಯ ನವೀಕರಣಕ್ಕೆ 176.20 ಲಕ್ಷ ರೂಪಾಯಿ ವೆಚ್ಚ ಮಾಡಲಿಕ್ಕೆ ಸಿದ್ಧವಾಗಿದೆ ಸರ್ಕಾರ. ಇದರ ಜೊತೆಯಲ್ಲೇ ಇಂಟರ್ನಲ್ ವೈರಿಂಗು, ಲೈಟಿಂಗು, ಹಾಗೆ ಇದರ ಜೊತೆಯಲ್ಲಿ ವಾಟರ್ ಹೀಟರು ಇತ್ಯಾದಿ ಎಲೆಕ್ಟ್ರಿಕ್ ವರ್ಕ್, ಏರ್ ಕಂಡೀಷನ್ ವರ್ಕ್. ಇದಕ್ಕಾಗಿ ಕುಮಾರಕೃಪಾ ರೋಡ್ನಲ್ಲಿರುವ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ 89 ಲಕ್ಷ ರೂಪಾಯಿ, ಟೋಟಲ್ ಆಗಿ 265.20 ಲಕ್ಷ ರೂಪಾಯಿಗಳ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಕಾಮಗಾರಿಗೆ. ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸ ಬರಿಯಾಗಿದೆ, ಇದರ ಜೊತೆಯಲ್ಲಿ ಗ್ಯಾರಂಟಿಗಳು ಹೊರೆಯಾಗ್ತಿದೆ ಅಂತ ಹೇಳಿ ಗೃಹ ಸಚಿವರೇ ಹೇಳಿಕೆ ನೀಡ್ತಿರುವಾಗ ಈ ವೆಚ್ಚ ಬೇಕಾ? ಸಾರ್ವಜನಿಕರ ಪರವಾಗಿ ಪ್ರಶ್ನೆ ಅಂತೂ ಉದ್ಭವ ಆಗೋದು ನಿಶ್ಚಿತ.